ಡಾಕ್ಟರ್ಸ್ ನೇಚರ್ ಕ್ಲಿನಿಕ್ಗೆ ಸ್ವಾಗತ. ನಾನು ಶ್ರುತಿ. ವೀಕ್ಷಕರೇ, ಸಾಮಾನ್ಯವಾಗಿ ತಲೆನೋವು ಅನ್ನೋದು ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಕಾಡ್ತಾ ಇರುತ್ತೆ. ಈ ಮೈಗ್ರೇನ್ ಸಮಸ್ಯೆ ಅಂತೂ ಸರ್ವೇ ಸಾಮಾನ್ಯವಾಗಿ ಎಲ್ಲರನ್ನ ಕಾಡ್ತಾನೆ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಮೈಗ್ರೇನ್ ಸಮಸ್ಯೆ ಅನ್ನೋದು ತುಂಬಾನೇ ಹೆಚ್ಚಾಗಿ ಹೋಗಿದೆ. ಸೊ ಇವು ಮೈಗ್ರೇನ್ ಯಾಕೆ ಬರಬಹುದು, ಅಕ್ಯುಪಂಚರ್ ಪ್ರಕಾರ ಈ ಮೈಗ್ರೇನ್ ಬಂದ್ರೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ, ಶಾಶ್ವತವಾಗಿ ಮೈಗ್ರೇನ್ ಇಂದ ನಾವು ಹೊರ ಬರಬಹುದಾ, ಆ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟ್ ಅಂತ ಎಲ್ಲಾನು ಟ್ರೈ ಮಾಡಿರ್ತೀರಾ. ಆದ್ರೆ ಮೈಗ್ರೇನ್ ಸಮಸ್ಯೆ ಅಂತೂ ನಲ್ಲಿ ಹೋಗಿರೋದೇ ಇಲ್ಲ. ಸೊ ಸಾಕಷ್ಟು ನೋವು ಅನುಭವಿಸ್ತಾ ಇರ್ತೀರಾ. ಸೊ ಈ ಮೈಗ್ರೇನ್ ಸಮಸ್ಯೆ ಯಾಕೆ ಬರುತ್ತೆ, ಇದ್ರ ಬಗ್ಗೆ ಇವತ್ತು ಸಾಕಷ್ಟು ಡೀಟೇಲ್ಸ್ ನ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಅಕ್ಯುಪಂಚರ್ ಸ್ಪೆಷಲಿಸ್ಟ್ ಆದಂತಹ ಇಬ್ರು ಡಾಕ್ಟರ್ಸ್ ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ಡಾಕ್ಟರ್ ಶ್ರಾವ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನೊಬ್ರು ಡಾಕ್ಟರ್ ಅರುಣ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾನು ಅವಾಗಲೇ ಹೇಳಿದಾಗೆ ಸರ್ವೇ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಮೈಗ್ರೇನ್ ಸಮಸ್ಯೆ ಅನ್ನೋದು ಎಲ್ಲರನ್ನ ಕಾಡ್ತಾ ಇರುವಂತಹ ಸಮಸ್ಯೆ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಎಲ್ಲರಿಗೂ ಕಾಡ್ತಾನೆ ಇರುತ್ತೆ. ಈ ಮೈಗ್ರೇನ್ ಸಮಸ್ಯೆ ಅಂದ್ರೂ ತೀವ್ರವಾಗಿ ಕಾಡ್ತಾ ಇರುತ್ತೆ. ಬಂದ್ರೆ ತಡ್ಕೊಳಕ್ ಆಗ್ತಾ ಇರಲ್ಲ. ಅಯ್ಯೋ, ಏನ್ ಮಾಡೋದು ಅಷ್ಟು ತಲೆನೋವು ಬರ್ತಾ ಇರುತ್ತೆ. ಸೊ ಈ ಅಕ್ಯುಪಂಚರ್ ಪ್ರಕಾರ ಈ ಮೈಗ್ರೇನ್ ಸಮಸ್ಯೆ ಬರೋದಕ್ಕೆ ಕಾರಣ ಏನು ಅಂತ? ನಿಜವಾಗ್ಲೂ ಮೈಗ್ರೇನ್ ಅನ್ನೋದು ನಿಜವಾಗ್ಲೂ ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು. ಇದು ಯಾವ ರೀತಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಗೆ ನಾವು ಸರಿಯಾಗಿ ನಿದ್ರೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅಥವಾ ಸ್ವಲ್ಪ ಓವರ್ ಸ್ಟ್ರೆಸ್ ಆದಾಗ ತಲೆನೋವು ಬರುವಂಥದ್ದು ಇರುವಂಥದ್ದು, ಜ್ವರ ಇದ್ದಾಗ ತಲೆನೋವು ಬರುವಂಥದ್ದು. ಅದಕ್ಕೆ ನಾವೇನ್ ಮಾಡ್ತೀವಿ, ಹೋಗ್ತೀವಿ, ಮಾತ್ರೆ ತಗೊಳ್ತೀವಿ, ಇಲ್ಲಾಂದ್ರೆ ರೆಸ್ಟ್ ತಗೊಳ್ತಿದ್ದಂಗೆ ಆ ತಲೆನೋವು ಅನ್ನೋದು ಹೊಟ್ಟೋಗುತ್ತೆ. ಆದ್ರೆ ಮೈಗ್ರೇನ್ ಅನ್ನೋದು ಹೇಗಿರುತ್ತೆ ಅಂತ ಹೇಳಿದ್ರೆ ವಿಪರೀತವಾದ ತಲೆನೋವು ಇರುತ್ತೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಕೆಲವರಿಗೆ 24/7 ಅಂತ ಹೇಳ್ತೀವಿ. ಅಂದ್ರೆ ಪ್ರತಿ ನಿತ್ಯನೂ ಸಹ ತಲೆನೋವು ಅನ್ನೋದು ಇದ್ದೇ ಇರುತ್ತೆ. ಅವ್ರು ಹೇಗೆ ಅಂತ ಹೇಳಿದ್ರೆ ಇಂಜೆಕ್ಷನ್ಸ್, ಪೇನ್ ಕಿಲ್ಲರ್ ಇಂಜೆಕ್ಷನ್ಸ್ ಅಥವಾ ಮಾತ್ರೆಗಳು ಈ ತರ ತಗೊಂಡ್ರೆ ಏನೋ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ರಿಲೀಫ್ ಅಂತ ಅನ್ಸುತ್ತೆ. ಇನ್ ಕೆಲವರಿಗೆ ಹೇಗೆ ಅಂತ ಹೇಳಿದ್ರೆ ಕೆಲವೊಂದು ಕೆಲಸ ಮಾಡಿದಾಗ ಓವರ್ ಸ್ಟ್ರೆಸ್ ಆದಾಗ ತಲೆನೋವು ಬರುತ್ತೆ. ಆ ತಲೆನೋವು ಬರುವಂಥದ್ದು ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಹೇಳಿದ್ರೆ ವಾಮಿಟ್ ಆದ್ಮೇಲೆನೆ ಅವ್ರಿಗೆ ತಲೆನೋವು ಅನ್ನೋದು ಕಮ್ಮಿ ಆಗುತ್ತೆ. ಆ ರೀತಿ ಇರುತ್ತೆ. ಇನ್ ಕೆಲವರಿಗೆ ಯಾವಾಗ್ಲೂ ತಲೆನೋವು ಇರೋದೇ ಇಲ್ಲ. ವಾರದಲ್ಲಿ ಯಾವಾಗ್ಲೂ ಒಂದ್ಸಲಿ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ 2-3 ಡೇಸ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ 3-4 ಅವರ್ಸ್ ಇರುತ್ತೆ. ವಿಪರೀತವಾಗಿ ತಲೆನೋವು ಕಾಡಿಸ್ತಾ ಇರುತ್ತೆ. ಅದನ್ನ ನಾವು ಥ್ರಾಬಿಂಗ್ ಹೆಡೇಕ್ ಅಂತ ಹೇಳ್ತೀವಿ ಅಥವಾ ಪಲ್ಸೇಟಿಂಗ್ ಹೆಡೇಕ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಅದನ್ನ ವರ್ಣಿಸಕ್ ಆಗೋದಿಲ್ಲ ಎಷ್ಟರ ಮಟ್ಟಿಗೆ ಆ ತಲೆನೋವು ಅನ್ನೋದು ಇರುತ್ತೆ ಅಂತೇಳಿ. ಅದನ್ನ ಅನುಭವಿಸಿದವ್ರಿಗೆ ಗೊತ್ತು ಆ ನೋವು ಅನ್ನೋದೇನು, ಆ ಸಂಕಟ ಅನ್ನೋದೇನು ಅಂತ ಹೇಳಿ. ಅವ್ರಿಗೆ ಹೇಗೆ ಅಂತ ಹೇಳಿದ್ರೆ ಲೈಟ್ಸ್ ಅಂದ್ರೆ ಆಗೋದಿಲ್ಲ. ಲೈಟ್ ನೋಡಿದ್ರೆ ತಲೆನೋವು ಬರುತ್ತೆ. ಯಾವಾಗ್ಲೂ ಅಷ್ಟೇ ಕತ್ಲಲ್ಲಿ ಇರಬೇಕು ಅಂತ ಇಷ್ಟಪಡ್ತಾರೆ. ಮತ್ತೆ ಸೌಂಡ್ ಅಂದ್ರೆ ಆಗೋದಿಲ್ಲ. ಯಾವಾಗ್ಲೂ ಅಷ್ಟೇ ಏನಾದ್ರು ಮನೇಲಿ ಸ್ವಲ್ಪ ಟಿವಿ ಸೌಂಡ್ ಜಾಸ್ತಿ ಆಗುವಂಥದ್ದು ಅಥವಾ ಮಕ್ಳೇನಾದ್ರು ಜೋರಾಗಿ ಮಾತಾಡುವಂಥದ್ದು, ಕಿರ್ಚಾಡುವಂಥದ್ದು ಅಥವಾ ಕ್ರೌಡ್ ಇರುವಂತ ಜಾಗಕ್ಕೆ ಹೋಗುವಂಥದ್ದು, ಈ ತರದೆಲ್ಲ ಅವ್ರು ತುಂಬಾ ಇರಿಟೇಟ್ ಮಾಡ್ಕೊಳ್ತಾ ಇರ್ತಾರೆ. ಅಲ್ಲಿಗೆ ಹೋದ್ರೆ ಸಾಕು ಅವ್ರಿಗೆ ಹೆಡೇಕ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಮತ್ತೆ ಸ್ಮೆಲ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಈ ಪರ್ಫ್ಯೂಮ್ ಸ್ಮೆಲ್ಸ್ ಆಗಿರ್ಬೋದು. ಕೆಲವೊಂದು ಪರ್ಫ್ಯೂಮ್ ಸ್ಮೆಲ್ಸ್ಗೆ ಅವರು ತುಂಬಾ ಅಲರ್ಜಿಕ್ ಇರ್ತಾರೆ. ಸೊ ಹಾಗಾಗಿ ಅಂತ ಒಂದು ಸ್ಮೆಲ್ಗೂ ಸಹ ಅವ್ರಿಗೆ ಸಿಕ್ಕಾಪಟ್ಟೆ ತಲೆನೋವು ಕಾಣಿಸ್ಕೊಳ್ಳುವಂಥದ್ದು. ಸೊ ಇದನ್ನ ನಾವು ಮೈಗ್ರೇನ್ ಹೆಡೇಕ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಒಂದು ಮೈಗ್ರೇನ್ ಹೆಡೇಕ್ ಒನ್ ಸೈಡೆಡ್ ಹೆಡೇಕ್ ಅಂತ ಹೇಳ್ತೀವಿ. ಅಂದ್ರೆ ಬರೀ ಕೇವಲ ಒಂದ್ ಸೈಡ್ ಮಾತ್ರ ಕಾಣಿಸ್ಕೊಳ್ಳುವಂಥದ್ದು. ಕೆಲವರಿಗೆ ಅದು ಶಿಫ್ಟ್ ಆಗ್ತಾ ಇರುತ್ತೆ. ಒಂದ್ಸಲಿ ಈ ಕಡೆ ಇದ್ರೆ ಇನ್ನೊಂದ್ಸಲಿ ಬೇರೆ ಕಡೆ ಶಿಫ್ಟ್ ಆಗ್ತಾ ಇರುತ್ತೆ ಹೆಡೇಕು. ಇನ್ ಕೆಲವರಿಗೆ ಏನಂತ ಹೇಳಿದ್ರೆ ಹೋಲ್ ಹೆಡೇಕ್ ಅಂತಾನೆ ಹೇಳ್ತೀವಿ. ಅಂತ ಹೇಳಿದ್ರೆ ಅದನ್ನು ಒನ್ ಕೈಂಡ್ ಆಫ್ ಮೈಗ್ರೇನ್ ಅಂತಾನೆ ಹೇಳ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಬರೀ ಒಂದ್ ಸೈಡ್ ಮಾತ್ರ ಕಾಣಿಸ್ಕೊಳ್ತಾ ಇರುತ್ತೆ. ಆಮೇಲೆ ಕೆಲವು ಟೈಮ್ ಅವ್ರಿಗೆ ಫುಲ್ ಕಂಪ್ಲೀಟ್ ಹೆಡ್ಡೆ ತಲೆನೋವು ತರ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಇನ್ ಕೆಲವರು ಹೇಗೆ ಅಂತ ಹೇಳಿದ್ರೆ ಬಿಸ್ಲಿಗೆ ಬರೋದಕ್ಕೆ ಆಗೋದಿಲ್ಲ. ಬಿಸ್ಲಿಗೆ ಬಂತು ಅಂತ ಹೇಳಿದ್ರೆ ಸಾಕು ಒಂಥರ ಕಣ್ಮುಂದ್ ಒಂಥರ ಕಪ್ಪಾದಂಗೆ ಆಗೋಗುತ್ತೆ ಅವ್ರಿಗೆ. ಸೊ ಇದನ್ನೆಲ್ಲನೂ ಸಹ ನಾವು ಮೈಗ್ರೇನ್ ಹೆಡೇಕ್ಸ್ ಅಂತ ಹೇಳ್ತೀವಿ. ಇದು ಈ ಒಂದು ಹೆಡೇಕ್ ಇಂದಾಗಿ ಅವ್ರಿಗೆ ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಬೇರೆಯವ್ರ ತರ ಅವರು ಆಫೀಸಲ್ಲಿ ಕೆಲಸ ಮಾಡಕ್ ಆಗ್ತಾ ಇರೋದಿಲ್ಲ. ಸೊ ಅದರಲ್ಲಿ ತುಂಬಾ ನೋವು ಅನುಭವಿಸ್ತಾ ಇರ್ತಾರೆ. ಆಮೇಲೆ ಅವರ ಜೊತೆ ವರ್ಕ್ ಮಾಡ್ತಿರೋಂತ ಕೊಲೀಗ್ಸ್ ಆಗಿರ್ಬೋದು ಅಥವಾ ಅವ್ರ ಮನೇಲಿ ಅವರ ಒಂದು ಫ್ಯಾಮಿಲಿ ಆಗಿರ್ಬೋದು, ಅವ್ರ ಮೇಲೆಲ್ಲ ಕಿರ್ಚಾಡ್ತಾ ಇರ್ತಾರೆ. ಅವರಲ್ಲಿ ಇರುವಂತಹ ನೋವು, ಅವರಲ್ಲಿ ಇರುವಂತಹ ಒಂದು ಫ್ರಸ್ಟ್ರೇಷನ್ ನ ಬೇರೆಯವ್ರ ಮೇಲೆ ಹಾಕ್ತಾ ಇರ್ತಾರೆ. ಸೊ ಇದರಿಂದಾಗಿ ಅವ್ರನ್ನ ಎಲ್ಲರೂ ಒಂಥರ ಕಡೆಗಣಿಸ್ತಾ ಇರ್ತಾರೆ. ತುಂಬಾ ಸಿಡಿಮಿಡಿ ಅಂತ ಹೇಳ್ತಾ ಇರ್ತಾರಪ್ಪ, ಇವ್ರ ಹತ್ರ ಮಾತಾಡೋದೇ ಕಷ್ಟ ಅನ್ನೋಷ್ಟ್ರ ಮಟ್ಟಿಗೆ ಅವ್ರನ್ನ ಸೈಡ್ ಮಾಡ್ತಾ ಇರ್ತಾರೆ. ಸೊ ಈ ತರದೆಲ್ಲ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ. ಅವರ ಒಂದು ನೋವನ್ನ ಯಾರು ಅರ್ಥ ಮಾಡ್ಕೊಳ್ತಿರಲ್ಲ. ಆ ಒಂದು ನೋವನ್ನ ಎಲ್ಲರೂ ಏನ್ ಹೇಳ್ತಿರ್ತಾರೆ, ಅಯ್ಯೋ ಬಿಡು, ಏನ್ ಮಹಾ ತಲೆನೋವ, ಇದಕ್ಕೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ, ಇದನ್ನ ಮರಿ ಹಾಗೆ ಹೇಗೆ ಅಂತ ಅವ್ರದೇ ಆದ ಅಡ್ವೈಸ್ಗಳು ಕೊಡ್ತಾ ಇರ್ತಾರೆ. ಬಟ್ ಮೈಗ್ರೇನ್ ಹೆಡೇಕ್ ಅಂತ ಹೇಳಿದ್ರೆ ಅದು ಅನುಭವಿಸೋರಿಗೆ ಮಾತ್ರ ಗೊತ್ತು. ನಮ್ಮ ಒಂದು ಆಕ್ಯುಪಂಚರ್ಲಿ ಈ ಒಂದು ಮೈಗ್ರೇನ್ ಹೆಡೇಕ್ ಬರೋದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಅದನ್ನ ನಾವು ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಅಂತ ಹೇಳ್ತೀವಿ. ಅಲ್ಲಿ ಯಾವಾಗ ಎನರ್ಜಿ ವ್ಯತ್ಯಾಸ ಆಗುತ್ತೋ ಅಂತವರಿಗೆ ಈ ಮೈಗ್ರೇನ್ ಹೆಡೇಕ್ ಸಾಮಾನ್ಯವಾಗಿ ಕಾಣಿಸ್ಕೊಡುವಂಥದ್ದು. ಸೊ ನಾವು ಅಲ್ಲಿ ಎನರ್ಜಿನ ಬ್ಯಾಲೆನ್ಸ್ ಮಾಡೋದ್ರಿಂದಾಗಿ ಈ ಒಂದು ಮೈಗ್ರೇನ್ ಹೆಡೇಕ್ ಇಂದ ಶಾಶ್ವತವಾಗಿ, ನೀವು ನಂಬ್ತಿರೋ ಬಿಡ್ತಿರೋ 20 ವರ್ಷ 30 ವರ್ಷ 50 ವರ್ಷದಿಂದ ಮೈಗ್ರೇನ್ ಸಮಸ್ಯೆಯಿಂದ ಬಳಲ್ತಾ ಇರಲಿ, ಎಷ್ಟೇ ಒಂದು ಕ್ರಾನಿಕ್ ಆಗಿರಲಿ, ಆ ಒಂದು ಮೈಗ್ರೇನ್ ಸಮಸ್ಯೆ ಅನ್ನೋದು ಆ ಒಂದು ಮೈಗ್ರೇನ್ ಸಮಸ್ಯೆಯಿಂದ
ಕೇವಲ ನಾವು ಹಾಕುವಂತ ಕೆಲವೇ ಒಂದು ಸೂಜಿಗಳಿಂದ ಆ ಒಂದು ಸಮಸ್ಯೆಯಿಂದ ಅವ್ರು ಹೊರಗೆ ಬರ್ತಾರೆ. ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತೆ, ಮತ್ತೆ ಅವ್ರಿಗೆ ಆ ಒಂದು ಹೆಡೇಕ್ ಅನ್ನೋದು ಕಾಣಿಸ್ಕೊಳ್ಳೋದಿಲ್ಲ. ಅಷ್ಟರ ಮಟ್ಟಿಗೆ ಅವರ ಒಂದು ಮೈಗ್ರೇನ್ ಅನ್ನೋ ಸಮಸ್ಯೆಯಿಂದ ಅವರು ಹೊರಗೆ ಬರ್ತಾರೆ. ನಿಜಕ್ಕೂ ಡಾಕ್ಟರ್, ನೀವು ಹೇಳಿರೋದು ನಿಜಕ್ಕೂ ಸತ್ಯ. ಎಷ್ಟೋ ಜನಕ್ಕೆ ಹೆಡ್ಡೇಕ್ ಬಂದಿದೆ, ನಂಗೆ ಆಗ್ತಾ ಇಲ್ಲ, ಮಾತಾಡಕ್ ಆಗ್ತಾ ಇಲ್ಲ, ಕೂತ್ಕೊಳಕ್ ಆಗ್ತಾ ಇಲ್ಲ ಅಂದಾಗೆಲ್ಲ ಏನ್ ದೊಡ್ಡ ಮಹಾ ಹೆಡ್ಡೇಕ್ ಬಿಡೋ ನಿಂದು, ಯಾರಿಗೂ ಬರ್ದೇ ಇರೋ ತಲೆನೋವು ಬಂದಿದ್ದೇನಾ, ಎಷ್ಟೊಂದ್ ಜನ ಕೇರ್ಲೆಸ್ ಮಾಡಿರ್ತಾರೆ ನಿಜಕ್ಕೂ. ಮೇಡಮ್, ಇನ್ನ ಇದು ತಲೆನೋವು ಬಂದಾಗ ಸಪೋಸ್ ನಿಮ್ ಹತ್ರ ಬಂದ್ರೆ ಯಾವ ರೀತಿ ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಗುಣಪಡಿಸಬಹುದು ಅಂತ? ಅಂದರೆ ನಮ್ಮ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟಲ್ಲಿ ಯಾವುದೇ ತರಹದ ಮೈಗ್ರೇನ್ ಆಗಲಿ ಅಥವಾ BP, ಡಯಾಬಿಟೀಸ್ ಆಗಲಿ ಎಲ್ಲ ತರಹದಕ್ಕೂ ನಮ್ಮಲ್ಲಿ ಚಿಕಿತ್ಸೆ ಇದೆ. ಹೇಗೆ ಅಂತ ಹೇಳಿದ್ರೆ ಜಸ್ಟ್ ನೀಡಲ್ಸ್ನ ಹಾಕೋದ್ರಿಂದಾಗಿ ಗುಣಪಡಿಸೋ ಅಂಥದ್ದು. ಇನ್ನು ಮೈಗ್ರೇನ್ ಹೆಡ್ಡೇಕ್ ಬರೋದಕ್ಕೆ ಏನೆಲ್ಲ ಕಾರಣ ಆಗುತ್ತೆ ಅಂತ ಹೇಳಿದ್ರೆ ಮೇಯ್ನ್ ಆಗಿ ಸ್ಟಮಕ್ಕಲ್ಲಿ ಏನಾದರೂ ಎನರ್ಜಿ ವೇರಿಯೇಷನ್ಸ್ ಆಗಿದ್ರೆ ಅಥವಾ ಗಾಲ್ ಬ್ಲಾಡ್ರಲ್ಲಿ, ಲಿವರಲ್ಲಿ ಅಥವಾ ಕಿಡ್ನಿನಲ್ಲಿ ಸಹ ಏನಾದ್ರು ಎನರ್ಜಿ ವೇರಿಯೇಷನ್ಸ್ ಆಗಿದ್ರೂ ಸಹ ಈ ಮೈಗ್ರೇನ್ ಬರುವಂಥ ಸಾಧ್ಯತೆಗಳಿದೆ. ಸೊ ನಮ್ಮಲ್ಲಿ ಬಂದಾಗ ಅವರ ಪಲ್ಸ್ ನಾಡಿನ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಯಾವ ಒಂದು ಕಾರಣ, ಯಾವ ಆರ್ಗನ್ನಲ್ಲಿ ವ್ಯತ್ಯಾಸ ಆಗಿ ಅವ್ರಿಗೆ ಯಾವ ಒಂದು ಮೆರಿಡಿಯನ್ನಲ್ಲಿ ನೋವು ಆಗ್ತಾ ಇದೆ ಅಂತ ಹೇಳಿ. ಯಾಕೆಂದ್ರೆ ಕೆಲವರಿಗೆ ಬರೀ ಬ್ಯಾಕ್ ಸೈಡ್ ಮಾತ್ರ, ಹಿಂದೆಗಡೆ ಮಾತ್ರ ತಲೆನೋವು ಬರ್ತಾ ಇರುತ್ತೆ, ಕೆಲವರಿಗೆ ಫ್ರಂಟ್ ಅಲ್ಲಿ ಬರ್ತಾ ಇರುತ್ತೆ, ಕೆಲವರಿಗೆ ಸೈಡ್ಸ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಯಾವ ಭಾಗದಲ್ಲಿ ಹೆಡ್ಡೇಕ್ ಬರ್ತಾ ಇದೆ, ಸೊ ಆ ಒಂದು ಭಾಗನ ನಾವು ತಿಳ್ಕೊಂಡು, ಕೆಲವರಿಗೆ ಹೋಲ್ ಹೆಡ್ಡೇಕ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಎಲ್ಲ ಆರ್ಗನ್ಸ್ ಸಹ ಕಾರಣವಾಗಿರುತ್ತೆ. ಸೊ ಇದು ಏನಂತ ಹೇಳಿದ್ರೆ ಒಬ್ರು ಬರ್ತಾ ಇದಾರೆ, ಅವ್ರು ನಮ್ಮ ಪೇಷಂಟ್, ಅವ್ರು ಹೇಗೆ ಅಂತ ಹೇಳಿದ್ರೆ ಅವ್ರಿಗೆ ಚಿಕ್ಕ ಒಂದು 25 years ಇಂದನೂ ಹೆಡ್ಡೇಕ್ ಇದೆ. ಈಗಲೂ ಸಹ ಅವರು ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ. ಅವ್ರಿಗೆ ಏನಾದ್ರು ಸ್ವಲ್ಪ ಖಾರ ತಿಂದ್ಬಿಟ್ರೆ ಆಗೋದೇ ಇಲ್ಲ. ಸೊ ಅವ್ರಿಗೆ ಏನಂತ ಹೇಳಿದ್ರೆ ಸ್ಟಮಕ್ ಅಲ್ಲಿ ವಿಪರೀತವಾಗ ಎನರ್ಜಿನೇ ಇಲ್ಲ, ಸ್ಟಮಕ್ ಅಲ್ಲಿ ಯಾವುದೇ ತರಹದ ಎನರ್ಜಿ ಇಲ್ಲ. ನಾನು ಯಾವಾಗೆಲ್ಲ ನೀಡ್ಲಿಂಗ್ ಮಾಡಿರ್ತೀನೋ ಅವಾಗ ಚೆನ್ನಾಗಿ ಆಗಿರ್ತಾರೆ, ಪುನಃ ತಿಂದ್ರೆ ಸಾಕು ಸ್ವಲ್ಪ ಮತ್ತೆ ಹೆಡ್ಡೇಕ್ ಕಾಣಿಸ್ಕೊಳ್ಳೋಂಥದ್ದು ಈ ರೀತಿನೇ ಆಗ್ತಾ ಇತ್ತು. ಸೊ ಅವರಲ್ಲಿ ನಾನು ಹೇಳಿದ ಇಷ್ಟೇನೆ, ಸ್ವಲ್ಪ ಊಟದಲ್ಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ ನೀವು. ಯಾಕೆ ಅಂತ ಹೇಳಿದ್ರೆ ತೀವ್ರವಾಗಿ ಆಗೋಗಿದೆ. ಇದರಿಂದ ಮುಂದಕ್ಕೆ ಏನೆಲ್ಲ ಪರಿಣಾಮ ನಿಮ್ಮಲ್ಲಿ ಬೀರುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇನ್ನೊಂದು 5-6 years ಆಯ್ತು ಅಂತ ಹೇಳಿದ್ರೆ ಖಂಡಿತ ಕಿಡ್ನಿ ಮೇಲೆ ತುಂಬಾ ಪರಿಣಾಮ ಬೀರಿ ಅವರು ಡಯಾಲಿಸಿಸ್ಗೆ ಹೋಗ್ಬೋದು. ಆ ರೀತಿ ಒಂದು ಸಂದರ್ಭ ಅವರಿಗೆ ಉಂಟಾಗುವಂಥದ್ದು. ಸೊ ಈ ರೀತಿ ಯಾವ ಒಂದು ಆರ್ಗನ್ ಅಲ್ಲೇ ವೇರಿಯೇಷನ್ಸ್ ಆಗಿದ್ರು ಸಹ ಇನ್ನೊಂದು 25 ವರ್ಷ 30 ವರ್ಷದಿಂದ ಇದ್ರು ನಮ್ಮಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಇದೆ ಖಂಡಿತವಾಗಿಯೂ. ಬಟ್ ಏನಂತ ಹೇಳಿದ್ರೆ ಅವ್ರು ಏನೇ ಒಂದು ನಮ್ಮ ಟ್ರೀಟ್ಮೆಂಟ್ ತಗೊಂಡಿದ್ರು ಸಹ ಅದು ಪುನಃ ಕಳಿಸಬಾರ್ದು ಅಂತ ಹೇಳಿದ್ರೆ ನಾವು ಹೇಳಿರುವಂತಹ ಡಯಟ್ ಆಗಿರ್ಬೋದು, ಇದನ್ನೆಲ್ಲ ಸ್ವಲ್ಪ ಫಾಲೋ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನಮ್ಮ ಆಕ್ಯುಪಂಕ್ಚರ್ ನಿಂದ ಪರ್ಮನೆಂಟ್ ಸೊಲ್ಯೂಷನ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಯಾವ ಒಂದು ಆರ್ಗನ್ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಅದು ನೀಡಲ್ಸ್ ಹಾಕಿ ಇದನ್ನ ಗುಣಪಡಿಸಬಹುದು ಅಂತ. ಓಕೆ ಸರ್, ಇವಾಗ ಮೇಡಮ್ ಹೇಳಿದ್ರು ನೀಡಲ್ಸ್ ಹಾಕಿ ಸರಿಪಡಿಸಬಹುದು, ಎಂತಹದ್ದೇ ಕಾಯಿಲೆ ಆಗ್ಲಿ ಅದು ಅಂತ. ಈ ಒಂದು ನೀಡಲ್ಸ್ ಅಲ್ಲಿ ಏನಿರಬಹುದು ಅಂತ, ಈಗ ಸೂಜಿ ಅಂತ ಅಂದ ತಕ್ಷಣ ಎಲ್ಲರ ಮೈಂಡ್ ಅಲ್ಲಿ ಬರೋದು ಇಂಜೆಕ್ಷನ್ ಮಾಡ್ತಾರೆ, ಅದರಲ್ಲಿ ಒಂದು ಔಷಧಿಯನ್ನ ತಗೊಂಡಿರ್ತಾರೆ, ಸೊ ಅದರಿಂದ ನಮ್ಮ ಕಾಯಿಲೆ ಗುಣ ಆಗುತ್ತೆ ಅಂತ ಒಂದ್ ತಲೆಯಲ್ಲಿ ಇರುತ್ತೆ. ಬಟ್ ನಿಮ್ ನೀಡಲ್ಸ್ ಅಲ್ಲೂ ಆ ರೀತಿ ಔಷಧಿ ಇರುತ್ತಾ? ಸೊ ಏನಿರುತ್ತೆ, ಯಾವ ರೀತಿ ಇದು ಕಾಯಿಲೆಯನ್ನ ಗುಣಪಡಿಸಬಹುದು ಅಂತ? ನಿಜವಾಗ್ಲೂ ನೀಡಲ್ಸ್ ಅಂತ ಹೇಳ್ತಿದ್ದಂಗೆ ನೀವು ಹೇಳ್ದಂಗೆ ಫಸ್ಟ್ ಮನಸ್ಸಿಗೆ ಬರುವಂಥದ್ದು ಇಂಜೆಕ್ಷನ್ ಅಂತ ಹೇಳಿ ಔಷಧಿ ಕೊಡ್ತಾರೆ ಅಂತ ಹೇಳಿ. ನಿಜವಾಗ್ಲೂ ಹೇಳ್ತೀನಿ, ಇಂಜೆಕ್ಷನ್ಗೂ ನಮ್ಮ ಒಂದು ಆಕ್ಯುಪಂಕ್ಚರ್ಗೂ ಎಲ್ಲಿಂದ ಎಲ್ಲಿಗೂ ಸಂಬಂಧ ಇಲ್ಲ. ಇಂಜೆಕ್ಷನ್ಗೆ ಬಳಸುವಂತಹ ನೀಡಲ್ಸೇ ಬೇರೆ, ನಮ್ಮ ನೀಡಲ್ಸೇ ಬೇರೆ. ನಮ್ದು ತುಂಬಾ ತೆಳುವಾದ ನೀಡಲ್ಸ್ ಇರುತ್ತೆ, ಮತ್ತೆ ಅದ್ರಲ್ಲಿ ಪೋರ್ಸ್ ಇರೋದಿಲ್ಲ. ಅಂದ್ರೆ ನಾವು ಮೆಡಿಸಿನ್ ತಗೊಳ್ಳೋದಕ್ಕೆ ಅದ್ರಲ್ಲಿ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದ್ರಲ್ಲಿ ಯಾವುದೇ ರೀತಿಯಾದ ಪೋರ್ಸ್ ಇರೋದಿಲ್ಲ. ಆ ಒಂದು ನೀಡಲಲ್ಲಿ ತುಂಬಾನೇ ತೆಳುವಾದ ನೀಡಲ್ ಇರುತ್ತೆ, ಮತ್ತೆ ಅದನ್ನ ಸರ್ವೇ ಸಾಮಾನ್ಯವಾಗಿ ಯಾರು ಸಹ ಅದನ್ನ ಪೋಕ್ ಮಾಡ್ಕೊಳಕ್ ಆಗೋದಿಲ್ಲ, ಅಂದ್ರೆ ಚುಚ್ಕೊಳಕ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಅದನ್ನ ಚುಚ್ಕೊಳಕ್ ಹೋಯ್ತು ಅಂತ ಹೇಳಿದ್ರೆ ನೀಡಲ್ ಬೆಂಡ್ ಆಗುತ್ತೆ. ಸೊ ಅಷ್ಟು ತೆಳುವಾಗಿರುತ್ತೆ. ಅದೊಂದು ಟೆಕ್ನಿಕಲ್ ಹಾಕಿದಾಗ ಮಾತ್ರ ಅದನ್ನ ನಾವು ನಮ್ಮ ದೇಹದೊಳಗೆ ಪೋಕ್ ಮಾಡಬಹುದು. ಸೊ ಹಾಗಾಗಿ ನೀಡಲ್ಸ್ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದ ಔಷಧಿಗಳು ಇರೋದಿಲ್ಲ. ಮತ್ತೆ ಇದು ಏನಪ್ಪಾ, ದೊಡ್ಡ ದೊಡ್ಡ ಇನ್ಸ್ಟ್ರೂಮೆಂಟ್ಸ್ ಆಗ್ಲಿ, ದೊಡ್ಡ ದೊಡ್ಡ ಮೆಡಿಕೇಶನ್ಸ್ ಆಗ್ಲಿ ಸರಿಪಡಿಸದೇ ಇರೋಂಥದ್ದು ಕೇವಲ ಈ ಒಂದು ಸೂಜಿ ಅದೇನಪ್ಪಾ ಅಂತಹ ಕೆಲಸ ಮಾಡುತ್ತೆ, ಅಷ್ಟು ಅಂತಹ ದೊಡ್ಡ ದೊಡ್ಡ ಕಾಯಿಲೆಗಳನ್ನ ಗುಣಪಡಿಸುತ್ತೆ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಪಡ್ಬೋದು. ನಿಜವಾಗ್ಲೂ ಅದು ಹೇಗೆ ಸರಿಪಡಿಸುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದ, ಅಂದ್ರೆ ನಮ್ಮ ದೇಹ ಏನಿದೆಯಲ್ಲ ಅದನ್ನ ಪಂಚಭೂತಗಳಿಂದ ಮಾಡಿರೋಂಥದ್ದು ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ನಾವು ಹೇಳ್ದಂಗೆ 5 elements ಥಿಯರಿ ಅಂತ ಹೇಳ್ತೀವಿ. ಅಂದ್ರೆ ವಾಯು, ಅಗ್ನಿ, ಆಕಾಶ, ಭೂಮಿ ಅಂತ ನಾವೇನ್ ಹೇಳ್ತೀವಿ, ಅದೇ ತರ 5 elements ಇರುತ್ತೆ ನಮ್ಮ ದೇಹದೊಳಗೆ. ಈ 5 elements ನಮ್ಮ ಆರ್ಗನ್ ಮೇಲೆ ಇರುತ್ತೆ. ಲಂಗ್ಸ್, ಕಿಡ್ನಿ ಅಂತ ನಾವೇನು ಆರ್ಗನ್ಸ್ ಹೇಳ್ತೀವಿ, ಆರ್ಗನ್ಸ್ ಈ ಎಲಿಮೆಂಟ್ಸ್ ಗಳಲ್ಲಿ ಡಿವೈಡ್ ಆಗಿರೋಂಥದ್ದು. ಸೊ ಈ ಆರ್ಗನ್ಸ್ ಗೆ ಅದರದೇ ಆದ ಒಂದು ಎನರ್ಜಿ ಇರುತ್ತೆ. ಸೊ ಆ ಒಂದು ಎನರ್ಜಿ ಬೇಸ್ ಮೇಲೆ ಅದು ಅದರದೇ ಆದ ಕೆಲಸನ ಮಾಡ್ತಾ ಇರುತ್ತೆ. ಸೊ ಯಾವಾಗ ಈ ಒಂದು ಆರ್ಗನ್ ಅಲ್ಲಿ ಎನರ್ಜಿ ಅನ್ನೋದು ವ್ಯತ್ಯಾಸ ಆಗುತ್ತೋ, ಸೊ ಅವಾಗ ಏನಾಗುತ್ತೆ, ಆ ಆರ್ಗನ್ ಅದರದ ಕೆಲಸ ಏನಿರುತ್ತೆ ಆ ಕೆಲಸನ ಸರಿಯಾಗಿ ಮಾಡೋದಿಲ್ಲ. ಸೊ ಅವಾಗ ಏನಾಗುತ್ತೆ,
ಎನರ್ಜಿ ವ್ಯತ್ಯಾಸ ಆಗಿರುತ್ತೆ. ಅದು ಯಾವ ರೀತಿ ವ್ಯತ್ಯಾಸ ಆಗಿರುತ್ತೆ, ಎನರ್ಜಿ ಜಾಸ್ತಿ ಆಗಿದೆಯಾ, ಎನರ್ಜಿ ಕಮ್ಮಿ ಆಗಿದೆಯಾ, ಅಥವಾ ಎನರ್ಜಿನೇ ಇಲ್ವಾ, ಕಂಪ್ಲೀಟ್ ಆಗಿ ಡ್ರೈನ್ ಆಗೋಗಿದ್ಯಾ, ಅಥವಾ ಅಲ್ಲಿ ಹೀಟ್ ಆಗಿ ಜಾಸ್ತಿ ಎನರ್ಜಿ ಎಕ್ಸೆಸ್ ಆಗಿ ಎನರ್ಜಿ ಪ್ರೊಡ್ಯೂಸ್ ಆಗ್ತಿದ್ಯಾ, ಇದೆಲ್ಲ ಹಿಂಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಾವು ನಾಡಿ ನೋಡ್ತಿದ್ದಂಗೆ ಯಾವ ಆರ್ಗನ್ ಅಲ್ಲಿ ಏನೋ ಒಂದು ಎನರ್ಜಿ ವ್ಯತ್ಯಾಸ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅವರ ಸಿಂಪ್ಟಮ್ಸ್ ಅದನ್ನೆಲ್ಲ ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಇದನ್ನ ಹೇಗೆ ಸರಿಪಡಿಸೋದು ಅಂತ ಹೇಳಿದಾಗ ಈ ಒಂದು ಆರ್ಗನ್ಗೆ ಎನರ್ಜಿ ಸಪ್ಲೈ ಮಾಡುವಂತಹ ಚಾನಲ್ಸ್ ಇರುತ್ತೆ ಅಂತ ಹೇಳಿದ್ರೆ ನಾವು ಅದನ್ನ ಜೀವಕೋಶ ಅಂತ ಹೇಳ್ತೀವಿ, ಮೆರಿಡಿಯನ್ ಚಾನಲ್ಸ್ ಅಂತ ಹೇಳ್ತೀವಿ. ಅದು ನಮ್ಮ ದೇಹದಲ್ಲಿ ಸುತ್ತಾ ಇರುತ್ತೆ, ಆರಾ ಎನರ್ಜಿ ಅಂತ ಹೇಳ್ತೀವಿ. ಆ ಆರಾ ಎನರ್ಜಿ ನಮ್ಮ ದೇಹದಲ್ಲಿ ಇರುವಂತಹ ಎನರ್ಜಿನ ತಗೊಂಡು ನಮ್ಮ ಆರ್ಗನ್ಸ್ಗೆ ಎನರ್ಜಿನ ಸಪ್ಲೈ ಮಾಡ್ತಾ ಇರುತ್ತೆ. ಆರ್ಗನ್ಸ್ ಇಂದ ಎನರ್ಜಿನ ತಗೊಂಡು ನಮ್ಮ ಸೆಲ್ಸ್ ನಮ್ಮ ದೇಹಕ್ಕೆ ಅದು ಸಪ್ಲೈ ಮಾಡ್ತಾ ಇರುತ್ತೆ. ಸೊ ಯಾವಾಗ ಆ ಒಂದು ಮೆರಿಡಿಯನ್ ಚಾನಲ್ಸ್ ಎನರ್ಜಿ ವ್ಯತ್ಯಾಸ ಆಗುತ್ತೋ ಆವಾಗಲೇ ನಮಗೆ ಕಾಯಿಲೆ ಬರುವಂತದ್ದು. ಸೊ ಅವಾಗ ನಾವೇನ್ ಮಾಡ್ತೀವಿ, ಆ ಮೆರಿಡಿಯನ್ ಚಾನಲ್ ಅಲ್ಲಿ ಆ ಆರ್ಗನ್ ಸಂಬಂಧಪಟ್ಟಂತೆ ಎಲ್ಲಿ ಎನರ್ಜಿ ವ್ಯತ್ಯಾಸ ಆಗಿದೆ, ಸೊ ಅದಕ್ಕೆ ಯಾವ ಜಾಗದಲ್ಲಿ ನಾವು ಆಕ್ಯೂ ಪಾಯಿಂಟ್ಸ್ ಬಿಂದು ಅಂತ ಇರುತ್ತೆ, ಯಾವ ಬಿಂದುಗೆ ಹಾಕಬೇಕು ಅನ್ನೋದನ್ನ ಐಡೆಂಟಿಫೈ ಮಾಡ್ತೀವಿ. ಜಾಸ್ತಿ ಮಾಡಬೇಕಾ, ಕಮ್ಮಿ ಮಾಡಬೇಕಾ, ಅಥವಾ ಅದನ್ನ ಡೈವರ್ಟ್ ಮಾಡಬೇಕಾ, ಈ ರೀತಿ ಹಲವಾರು ಕಾಂಬಿನೇಷನ್ಸ್ ಇರುತ್ತೆ. ಆ ಒಂದು ಕಾಂಬಿನೇಷನ್ಸ್ ಮೇಲೆ ಅದನ್ನ ಐಡೆಂಟಿಫೈ ಮಾಡಿ ಆ ಒಂದು ನಿರ್ದಿಷ್ಟವಾದ ಒಂದು ಪಾಯಿಂಟ್ಗೆ ನಾವು ಸೂಜಿನ ಹಾಕ್ತಿವಿ. ಸೊ ಹಾಕಿದಾಗ ಏನಾಗುತ್ತೆ, ಆ ಆರ್ಗನ್ಗೆ ಅದರದೇ ಆದ ಒಂದು ಎನರ್ಜಿ ಸಿಗುತ್ತೆ. ಮತ್ತೆ ಏನಾಗುತ್ತೆ, ಎನರ್ಜಿ ಸಿಕ್ತಿದಂಗೆ ಅದು ಮೊದಲಿನ ತರ ಕೆಲಸ ಮಾಡಕ್ ಶುರು ಮಾಡುತ್ತೆ. ಒಂದ್ಸಲ ಅದು ಕೆಲಸ ಕರೆಕ್ಟ್ ಆಗಿ ಮಾಡಕ್ಕೆ ಶುರು ಮಾಡಿದಾಗ ಅದರಿಂದಾಗಿ ಕಾಯಿಲೆಗಳು ಏನ್ ಬಂದಿರುತ್ತೆ, ಅದು ಡಯಾಬಿಟಿಸ್, ಮೈಗ್ರೇನ್ ಏನೇ ಆಗಿರ್ಬೋದು, ಆ ಕಾಯಿಲೆನ ಅದೇ ಸರಿಪಡಿಸ್ತಾ ಹೋಗುತ್ತೆ. ಸೊ ಹಾಗಾಗಿನೇ ನಾವು ಖಡಾಖಂಡಿತವಾಗ್ಲೂ ಹೇಳೋದು, ಈ ಡಯಾಬಿಟಿಸ್, BP, ಮೈಗ್ರೇನ್ಗೆಲ್ಲ ಔಷಧಿಗಳ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಆಗಿ ನಿಮ್ಮ ದೇಹನೇ ಆ ಕಾಯಿಲೆನ ವಾಸಿಪಡಿಸುತ್ತೆ. ಅದಾದ್ಮೇಲೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತೆ, ಮತ್ತೆ ಬರೋದಿಲ್ಲ ಅಂತ ಹೇಳೋದಕ್ಕೆ ಇದೇ ಕಾರಣ. ಸೂಜಿಲಿ ಯಾವುದೇ ರೀತಿಯಾದ ಪವರ್ ಇರೋದಿಲ್ಲ. ನಾವು ಸೆಲೆಕ್ಟ್ ಮಾಡುವಂತ ಜಾಗ, ನಾವು ಸೆಲೆಕ್ಟ್ ಮಾಡುವಂತ ಪಾಯಿಂಟ್ ಅಲ್ಲಿ ನಿರ್ದಿಷ್ಟವಾಗಿ ಇಷ್ಟೇ ಅಳತೆಯಲ್ಲಿ ಇಷ್ಟೇ ಡೆಪ್ತ್ ಅಲ್ಲಿ ಹಾಕಬೇಕು ಅಂತ ಇರುತ್ತೆ. ಆ ಡೆಪ್ತ್ ಅಲ್ಲಿ ನಾವು ಹಾಕೋದ್ರಿಂದಾಗಿ ಅವರಿಗೆ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ತೀನಿ. ಓಕೆ ಸರ್, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮುಂದುವರ್ಸೋಣ. ವೀಕ್ಷಕರೇ, ಏನಿದು ಅಕ್ಯುಪಂಕ್ಚರ್ ಎನರ್ಜಿ ಅಂತಾರೆ, ಎನರ್ಜಿ ಬ್ಯಾಲೆನ್ಸ್ ಆಗೋದು ನಮಗೆ ಗೊತ್ತಾಗುತ್ತಾ, ನಮ್ಮ ಕಾಯಿಲೆ ವಾಸಿ ಆಗೋದು ನಮ್ಗೆ ಗೊತ್ತಾಗುತ್ತಾ, ಇದರಿಂದ ಶಾಶ್ವತವಾಗಿ ಪರಿಹಾರ ಬರಬಹುದಾ? ಹಾಗೆಯೇ ಈ ಒಂದು ಟ್ರೀಟ್ಮೆಂಟ್ ತಗೊಳ್ಳುವಾಗ ಅಷ್ಟೇ ನಮ್ಮ ಕಾಯಿಲೆ ಇರೋದಿಲ್ವಾ? ಈ ಟ್ರೀಟ್ಮೆಂಟ್ ನಿಲ್ಸಿದಾದ್ಮೇಲೆ ಮತ್ತೆ ಈ ಕಾಯಿಲೆ ವಾಪಸ್ ಬರಬಹುದಾ? ಈ ಅಕ್ಯುಪಂಕ್ಚರ್ ಅಂದ್ರೆ ಏನಪ್ಪಾ, ಅಕ್ಯೂ ಅಂತಾರೆ, ಪಂಚರ್ ಅಂತಾರೆ, ಏನಪ್ಪಾ ಈ ಸೂಜಿ ಅಂತ ಸಾಕಷ್ಟು ಕುತೂಹಲಗಳು, ಸಾಕಷ್ಟು ಕ್ವಶನ್ಗಳು ನಿಮ್ಮಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅಂತ ಗೊತ್ತು. ಬಟ್ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಈಗ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಮತ್ತೆ ಡಾಕ್ಟರ್ಸ್ ನೇಚರ್ ಕ್ಲಿನಿಕ್ ಮುಂದುವರುತ್ತೆ.